ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ಶ್ರೀದೇವಿ ಮಹಾತ್ಮ್ಯ ಗ್ರಂಥವು 1ನೇ ಅಧ್ಯಾಯ 28ನೇ ಪದ್ಯ. ಬೆಳಗಿದುದು ಸಭೆ ಹಲವು ರತ್ನದ ಕಳೆಗಳಲ್ಲಿ ಆಯುಧ ಕಿರೀಟದ ಹೊಳಪಿನಲ್ಲಿ ಬಾಹು ಪ್ರತಾಪದ ಶೌರ್ಯ ತೇಜದಲ್ಲಿ ಥಳಥಳಿಸುತ್ತಲಿ ಸೂರ್ಯ ಕೋಟಿಯ ಚೆಲುವಿಕೆಯ ಮೀರಿರೆ ಮೃದಂಗದ ಕಳಕಳಕ್ಕೆ ಸರಿಯಾಗಿ ಕುಣಿಯುತ್ತಲಿರ್ದ ಭೃಂಗೀಶ. ಆ ಭೃಂಗೀಶ ಕುಣಿತಾ ಇದ್ದಾನೆ. ಆ ಜಗನ್ಮಾತೆ ಪಾರ್ವತಿ ಶಿವನ ತೊಡೆಯ ಮೇಲೆ ಏರಿ ಒಟ್ಟಿಗೆ ಸೇರಿದಾಗ ಆ ಶಿವೆ ಪಾರ್ವತಿಯರ ತಂದೆ ತಾಯಿಯರ ಆ ಒಂದು ಸಮೂಹವನ್ನು ನೋಡಿ ಬಹಳಷ್ಟು ಸಂತೋಷವಾಗಿ ಕುಣಿತಾ ಇದ್ದಾರೆ. ಆ ಕುಣಿತಾ ಇರಬೇಕಾದ್ರೆ ಅಲ್ಲಿ ಹೇಗಿದೆ, ಸೂರ್ಯಕೋಟಿ ತೇಜಸ್ಸು, ಅನಂತವಾದ ತೇಜಸ್ಸು ಅಲ್ಲಿ ಪ್ರಭೆ ಬೆಳಗ್ತಾ ಇದೆ. ಆ ಪ್ರತಾಪ, ಶೌರ್ಯ, ಆ ಒಂದು ಒಂದು ಬೆಳಕು ಎಲ್ಲವೂ ಕೂಡ ಅಲ್ಲಿ ಬೆಳಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇದರ ರಹಸ್ಯ ಏನು ಅಂತಂದರೆ, ಆ ಒಂದು ಜೀವನ ಆಗಿರ್ತಕ್ಕಂಥವನು ಪರಮಾತ್ಮನಲ್ಲಿ ಐಕ್ಯವಾದಾಗ, ಅಂದರೆ ಸಹಸ್ರಾರಕ್ಕೆ ಯೋಗ ಭಾಷೆಯಲ್ಲಿ ಹೇಳಬೇಕಂದ್ರೆ ಜೀವನ ಸಹಸ್ರಾರಕ್ಕೆ ಹೋದಾಗ ಆ ಸಮ್ಮಿಲನ ಆಗ್ತದೆ. ಇಡ ಪಿಂಗಳ ಎರಡಿದ್ದಾವೆ. ನಡೆ ಸುಷುಮ್ನೆಯಿಂದ ಮೂಲಾಧಾರದಿಂದ ಹಿಡಿದು ಸಹಸ್ರಾರಕ್ಕೆ ಯಾವಾಗ ಸೇರ್ತೀವಿ ಅನಂತವಾದ ಬೆಳಕು ಅಲ್ಲಿ ಉಂಟಾಗ್ತದೆ. ಅದನ್ನು ಈ ರೀತಿಯಲ್ಲಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಒಂದು ಬೆಳಕನ್ನು ಹೇಳಲಿಕ್ಕಾಗೋದಿಲ್ಲ, ಆ ಆನಂದವನ್ನು ಕೂಡ ಹೇಳಲಿಕ್ಕಾಗೋದಿಲ್ಲ. ಆ ಆನಂದ ಈ ಬಾಹ್ಯ ವಸ್ತುಗಳಿಂದ ಅಳಿಲಿಕ್ಕಾಗೋದಿಲ್ಲ, ಅದನ್ನು ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಆ ಆನಂದವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕನ್ನೋದನ್ನ ಅಲ್ಲಿ ಕುಣಿತಾ ಇದ್ದಾರೆ ಭೃಂಗೀಶ ಅಂಥೇಳಿ ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಷ್ಟು ಆನಂದ ಸ್ಥಿತಿಯನ್ನು ಆ ಒಂದು ಸ್ಥಿತಿಯಲ್ಲಿ ಇರ್ತದೆ. ಆ ಆನಂದ, ಆ ಮೋಕ್ಷ, ಆ ಪರಬ್ರಹ್ಮ ಸ್ಥಿತಿ ಏನಾದರೂ ಕರೀಬೋದು, ಜೀವನ್ ಮುಕ್ತಿ ಅಂತ ಕರೀಬೋದು, ಅಥವಾ ಏನಾದರೂ ಕರೀಬೋದು. ಯಾವ ಭಾಷೆ ಕರೆದ್ರೂ ಆ ಒಂದು ಜೀವ ಆತ್ಮನೊಂದಿಗೆ ಬೆರೆತಾಗ, ಆ ತನ್ನ ಮನೆಗೆ ಹೋದಾಗ, ನಾವೆಲ್ಲ ಹೊರಗೆ ಊರು ಬಿಟ್ಟು ಹೊರಗೆ ಹೋಗಿದ್ದೀವಿ, ಸೀದಾ ಮನೆಗೆ ಸೇರಿದಾಗ ಎಷ್ಟು ಆನಂದ ಆಗ್ತದೆ, ಹಾಗೆ ಈ ಜೀವನ ಹೊರಗೆ ಬಂದು ಮತ್ತು ಪರಮಾತ್ಮನಲ್ಲಿ ಸೇರಿದಾಗ ಅಂತಹ ಒಂದು ಆನಂದ, ಸುಖ ಇರ್ತದೆ ಅನ್ನೋದನ್ನ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.